ಅಬ್ಬಬ್ಬಬ್ಬಬ್ಬ ಈ ವರ್ಷದಂತ ಮಳೆಗಾಲ ಯಾವ ವರ್ಷನೂ ಬಂದಿಲ್ಲ. ಧಾರಾಕಾರ ಮಳೆಗೆ ಇಡೀ ಜಲಾಶಯ ಹಳ್ಳ ಕೊಳ್ಳ ಚೆಕ್ ಡ್ಯಾಮ್ಗಳೆಲ್ಲ ತುಂಬಿ ಎಲ್ಲ ಕಡೆ ಪ್ರವಾಹ ಸೃಷ್ಟಿ ಆಗ್ಬಿಟ್ಟೈತೆ. ಜನಗಳಿಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ದುಃಖ. ಭಾಳ ದೊಡ್ಡ ಸಮಾಚಾರ ಇದು. ಹೊರಗಡೆ ಕಾಲಿಡಂಗಿಲ್ಲ, ಛತ್ರಿ ಹಿಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಯಾಕಾದ್ರೆ ಹೊರಗಡೆ ಹೋಗ್ತೀವಪ್ಪ, ಮನೆಗಿದ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟೈತೆ ಸಮಾಚಾರ. ಆ ಮಟ್ಟಿಗೆ ಎಲ್ಲ ಕಡೆ ಪ್ರವಾಹ ಆಗ್ಬಿಟ್ಟೈತೆ. ಏನ್ ರಂಗಜ, ಒಬ್ಬೊಬ್ಬರೇ ಮಾತಾಡ್ಕೊಂಡಿದ್ದೀರಾ? ಒಬ್ಬರೇ ಕೂತ್ಕೊಂಡು ಒಬ್ಬೊಬ್ಬರೇ ಮಾತಾಡ್ತಿದ್ದೀರಾ? ಏನಾಯ್ತು? ಮಳೆ ಜೋರಾಗಿ ಬರ್ತೈತಲ್ಲ, ಅದಕ್ಕೆ ಮಾತಾಡ್ಕೊಂತಿದ್ದೀರಾ ಒಬ್ಬೊಬ್ಬರೇ? ನೋಡ್ರಿ, ಮಳೆ ಒಬ್ಬೊಬ್ಬರೇ ಕೂತ್ಕೊಂಡು ಒಬ್ಬೊಬ್ಬರೇ ಹುಚ್ಚಿನ ಥರ ಮಾತಾಡೋಂಗೆ ಮಾಡ್ಬಿಟ್ಟೈತೆ ನಿಮ್ಮನ್ನ. ಹ್ಞೂ ಕಣಪ್ಪ ಕೊಟ್ರೇಶಿ, ಈ ಪ್ರಪಂಚನೇ ಹುಚ್ಚಿರ್ಸಂತೆ. ಅದರಲ್ಲಿ ನಾನು ಹುಚ್ಚ, ನೀನು ಹುಚ್ಚ. ಇದರಲ್ಲಿ ವಿಶೇಷ ಏನೂ ಇಲ್ಲ. ಸಾಕು ಸುಮ್ಮನೆ ರಂಗಜ. ನನಗೂ ಸುಮ್ಮನೆ ಬೇಜಾರಾಗಿತ್ತು ಮನೇಲಿ. ನಿಮ್ಮನ್ನು ನೋಡೋಣ ಅಂತ ಬಂದು ಏನು ಮಾಡ್ತೀರಂತ. ನೀವು ನೋಡಿದ್ರೆ ಒಬ್ಬೊಬ್ಬರು ಮಾತಾಡ್ಕೊಂಡು ನನ್ನ ಬೈತಿದ್ದೀರ. ಏನು ಧಾರಾಕಾರ ಮಳೆ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಎಲ್ಲ ಕಡೆ ಆಗ್ಬಿಟ್ಟೈತಪ್ಪ. ಸಾಕೆ ಮಳೆ? ಅಬ್ಬಬ್ಬಬ್ಬಬ್ಬ, ಮಳೆ ಸಾಕು ಅಂತೀಯ ಅಪ್ಪ. ಈಗ ಬಂದಿರೋದೇ ಸಾಕಪ್ಪ. ಈಗ ಇರೋ ನೀರನ್ನ ಎಲ್ಲಿಗೆ ಇಟ್ಕೊಂಬ ಅಂತ ಗೊತ್ತಾಗ್ತಿಲ್ಲ ಅತ್ಲಾಗೆ. ಜನಕ್ಕೆ, ರೈತರಿಗೆ ಭಾಳ ಅನುಕೂಲ ಆಗೈತೆ. ಮಳೆ ಸಾಕು. ನದಿ ಪ್ರವಾಹಗಳಿಗೆ ಎಷ್ಟೋ ಸೇತುವೆಗಳು ಮುಚ್ಚೋಗ್ಬಿಟ್ಟಿದ್ದಾವೆ, ಮನೆಗಳೆಲ್ಲ ಮುಳುಗೋಗ್ಬಿಟ್ಟಿದ್ದಾವೆ ಅತ್ಲಾಗೆ. ಜನಗಳ ಪರಿಸ್ಥಿತಿ ಅದೋ ಗತಿ ಆಗ್ಬಿಟ್ಟೈತೆ ಅತ್ಲಾಗೆ. ಈ ಪಾಟಿ ಮಳೆ ಬಂತು ಅಂದರೆ ಡ್ಯಾಮ್ಗಳಲ್ಲಿ ನೀರು ಇಟ್ಕೊಳ್ಳಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳು ಒಳಗೆ ನೀರನ್ನ ಹರಿಸ್ಬಿಡ್ತಾರೆ ಅತ್ಲಾಗೆ. ಆವಾಗ ಏನಾಗುತ್ತೆ? ಪ್ರವಾಹ ಆಗುತ್ತೆ. ಮನೆಗಳು, ಸೇತುವೆಗಳು ಮುಚ್ಚೋಗ್ರೆ ಇನ್ನೇನಪ್ಪ, ಏನು ಮಾಡೋಕ್ಕಾಗಲ್ಲ. ಜನಪ್ರತಿನಿಧಿಗಳು ಬರ್ತಾರೆ, ಜನಗಳ ಕಷ್ಟ ಕೇಳ್ತಾರೆ, ಪರಿಹಾರ ಕೊಡ್ತಾರೆ. ಇದು ಜಲಚಕ್ರ ಇದ್ದಂಗೆ, ಏನು ಮಾಡೋಕ್ಕಾಗಲ್ಲ. ಹೆಂಗಾಗುತ್ತೋ ಹಂಗೆ ನಡ್ಕೊಂತ ಹೋಗ್ತಿರ್ಬೇಕು ಅಷ್ಟೇ. ಅದೇ ಬದುಕು, ಅದೇ ಜೀವನ. ನೀನು ಹೇಳೋದು ಸರಿ ಕಣಕ. ಎಲ್ಲ ಕಡೆ ಅಂತಂದ್ರೆ ಪ್ರವಾಹ ಎಲ್ಲ ಜಾಸ್ತಿ ಆಗಿದೆಯೋ ಅಲ್ಲೆಲ್ಲ ನಿರಾಶ್ರಿತರು ಇದ್ದಾರಲ್ಲ, ಅವ್ರನ್ನೆಲ್ಲ ಒಂದು ಕಡೆ ಕರ್ಕೊಂಬಂದು ಗಂಜಿ ಕೇಂದ್ರ ಓಪನ್ ಮಾಡಿದ್ದಾರೆ. ಅಲ್ಲೆಲ್ಲ ಊಟ ಕೊಡೋದು, ಒತ್ತೊತ್ತಿಗೆ ಹಾಲು, ಬ್ರೆಡ್ಡು, ಒದಗಳಕ್ಕೆ ಬೆಡ್ಶೀಟು, ಒಂದಷ್ಟು ಬಟ್ಟೆಗಳು ಎಲ್ಲ ಕಡೆಯಿಂದ ಕೊಡ್ತಿದ್ದಾರೆ ಅತ್ಲಾಗೆ. ಸರ್ಕಾರ ನೋಡ್ಕೋಬೇಕಲ್ಲ ಮತ್ತೆ ನಿರಾಶ್ರಿತರುಗಳನ್ನ. ಕಷ್ಟ ಕಣಜ, ಮಳೆಗಾಲದಲ್ಲಿ ನದಿ ಪಕ್ಕದ ಜನಗಳಿಗೆ ಬಹಳ ಕಷ್ಟ. ಏನೇ ಹೇಳು. ಜನಪ್ರತಿನಿಧಿಗಳು, ಸಂಘಟನೆಗಳು, ಅಧಿಕಾರಿಗಳು ಅವಾಗವಾಗ ಬಂದು ಅವ್ರಿಗೆ ಏನೇನು ಬೇಕಾಗುತ್ತೆ ವಸ್ತುಗಳೆಲ್ಲ ಕೊಟ್ಟೋಗ್ತಾರೆ. ಸಂಘಟನೆ ಮುಖಂಡರೆಲ್ಲ ಬರ್ತಾರೆ, ಹಣ್ಣು ಹಾಲು ಹಂಪಲು ಅವ್ರ ಕೈಲಾದ ಸಹಾಯ ಮಾಡೋಗ್ತಾರಪ್ಪ ನಿರಾಶ್ರಿತಗಳಿಗೆ. ಅಷ್ಟಾರು ಮಾನವೀಯತೆ ಐತಲ್ಲ ಈ ಪ್ರಪಂಚದಲ್ಲಿ, ಅಷ್ಟೇ ಸಾಕು. ಮನೆಗೆ ಟಿವಿ ಹಾಕೊಂಡು ನ್ಯೂಸ್ ಹಾಕಂಗಿಲ್ಲ. ಎಲ್ಲಿ ನೋಡ್ರು ಧಾರಾಕಾರ ಮಳೆ, ಹೊಳೆ ತುಂಬರಿತೈತೆ, ಅಲ್ಲಿ ಪ್ರವಾಹ ಆಯಿತು, ಇಲ್ಲಿ ಸೇತುವೆ ಮುಳುಗೋಯ್ತು, ಮನೆ ಮುಚ್ಚೋಯ್ತು, ಹೆಣಗಳೆಲ್ಲ ತಿಳ್ಕೊಂಬಂದು ಅದ್ಲಾಗೆ. ಬರೀ ಇವೇ ನೋಡಿ 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 ಸಾಕಾಗ್ಬಿಟ್ಟೈತೆ ಅದ್ಲಾಗೆ. ಏನು ಮಾಡೋದು ಅತ್ಲಾಗೆ? ಅದಕ್ಕೆ ನೀನು ನೋಡೋಣ ಅಂತ ಬಂದೆ. ಏನು ಮಾಡೋಕ್ಕಾಗಲ್ಲ, ಈ ಮಳೆಗಾಲ ಮುಗಿಯ ತನಕ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಮಳೆ ಯಾವತ್ತು ಕಡಿಮೆ ಆಗುತ್ತೋ ಅವತ್ತು ಎಲ್ಲರೂ ಉಸ್ಸಂಪ ಅಂತ ಹೇಳ್ಬಿಟ್ಟು ಉಸಿರು ಬಿಡ್ತಾರೆ. ಭದ್ರಾ ನದಿ ಡ್ಯಾಮ್ ಗೇಟ್ ಓಪನ್ ಮಾಡಿದರೆ ಎಷ್ಟು ಚಂದವಾಗಿ ಕಾಣುತ್ತೆ ಅಂತೀಯ. ಅದ್ರ ನೀರು ಒಳ್ಳೆ ಹಾಲು ಹೋಗ್ತಂಗೆ ಹೋಗ್ತೈತೆ ಜವು. ನೀವು ನೋಡಿದ್ದೀರಿ? ಇಲ್ಲಪ್ಪ, ನಾನು ನೋಡಿ ಒಂದು 10 ವರ್ಷ ಆಯಿತು, ಇನ್ನೂ ನೋಡಿಲ್ಲ. ನೀವು ನೋಡಿದ್ದೀರಿ ಕೊಟ್ರೇಶಿ? ಹೂನಜ್ಜ ನೋಡಿದ್ದೀನಿ, ಬಾ ನೋಡ್ಕೊಂಬಂದು. ಅದಕ್ಕೇನಂತೆ, ಬರ್ರಿ ತೋರಿಸ್ಕೊಂಬರ್ತೀನಿ ಹೆಂಗೆ ಹಾಲು ಹೋಗ್ತಂಗೆ ಹೋಗ್ತೈತೆ ಅಂತ ಹೇಳ್ಬಿಟ್ಟು. ಎಲ್ಲ ನಡಿ ಅತ್ಲಾಗ ಹೋಗ್ಬರೋಣ ಅತ್ಲಾಗೆ. ಎಲ್ಲ ಕಡೆ ಹಳ್ಳ ಕೊಳ ತುಂಬಿರೋದು, ಟಿವಿ ನೋಡ್ತಿದ್ರು ಅತ್ಲಾಗೆ. ನೇರವಾಗಿ ಒಂದ್ಸರಿ ಡ್ಯಾಮ್ ಹೆಂಗೈತೆ ಅಂತ ನೋಡ್ಕೊಂಬ. ನಡಿಯ ಕೊಟ್ರೇಶಿ, ನಡಿ ನಡಿ ಹೋಗೋಣ. ಅದಕ್ಕೇನು ಅಭ್ಯಂತರ ಇಲ್ಲ, ನಡಿ ಹೋಗೋಣ, ತೋರಿಸ್ಕೊಂಬರ್ತೀನಿ ಬರ್ರಿ. ಡ್ಯಾಮಲ್ಲಿ ನೀರು ಹೆಂಗೆ ಹೋಗ್ತೈತೆ ಭದ್ರಾ ನದಿಗೆ, ಎಲ್ಲೆಲ್ಲಿ ಹೊಳೆ ತುಂಬ ಹಿಡಿತೈತೆ, ಎಲ್ಲೆಲ್ಲಿ ಮುಚ್ಚೋಗಿದೆ ಮನೆಗಳು, ಬರ್ರಿ ಎಲ್ಲ ತೋರಿಸ್ತೀನಿ ಬರ್ರಿ. ನೋಡ್ದೇನಜ್ಜ? ನೋಡು ಭದ್ರಾ ಜಲಾಶಯನ ನೋಡಿ, ಹೆಂಗೆ ಹಾಲು ಹೋಗ್ದಂಗೆ ಹೋಗ್ತೈತೆ ನೀರು ಅತ್ಲಾಗೆ. ಮೇಲಿಂದ ಕೆಳಗೆ ಬಿದ್ದು ನೀರು ಹಾಲು ಹೋಗ್ದಂಗೆ ಹೋಗ್ತೈತೆ. ನೋಡಿದ್ಯಾ ಈ ಥರ ಯಾವ ಥರ ಡ್ಯಾಮ್? ಅಬ್ಬಬ್ಬಬ್ಬಬ್ಬಬ್ಬ, ನೋಡಪ್ಪ ಡ್ಯಾಮ್ನ ಹೆಂಗೆ ಕಟ್ಟವ್ರೆ. ಸರ್ ಎಂ ವಿಶ್ವೇಶ್ವರಯ್ಯ ಸಾಹೇಬರು ಅವಾಗ ಇಂಜಿನಿಯರ್ ಆಗಿದ್ದವರು. ನೋಡು ಎಷ್ಟು ಚೆನ್ನಾಗಿ ಕಟ್ಟವ್ರೆ. ನೋಡಪ್ಪ, ಡ್ಯಾಮ್ ಗೇಟ್ಗಳು ನೋಡೋಕ್ಕೆ 2 ಗಂಟೆ ಸಾಲದು. ನೋಡು, ನೀರು ಮೇಲಿಂದ ಕೆಳಗೆ ಧುಮುಕಿ ಹಾಲು ಹೋಗ್ದಂಗೆ ಹೋಗ್ತೈತೆ. ನೋಡ ಕೊಟ್ರೇಶಿ. ಅಜೋ ನೋಡೋದು ಹೆಂಗೆ. ಥಂಡಿ ಕೊರಿತೈತೆ ಅತ್ಲಾಗೆ. ನನಗಂತೂ ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ನಡಿಯತ್ಲ ಹೋಗೋಣ. ಮೈ ಚಳಿ ಕೊರಿತೈತೆ ಅತ್ಲಾಗೆ. ಈ ಚಳಿಗೂ ಅದಕ್ಕೂ ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ. ನಡಿ ಅತ್ಲಾಗ ಹೋಗೋಣ. ಉಂಕಂಡ್ಲ ಕೊಟ್ರೇಶಿ, ನನಗೂ ಅಷ್ಟೇ ನಿಲ್ಲಕ್ಕಾಗ್ತಿಲ್ಲ. ನೀನೇನು ತೋರಿಸ್ಬೇಕಂದಲ್ಲ, ಅದಕ್ಕೆ ಬಂದೆ ಅತ್ಲಾಗೆ. ನನಗೂ ಥಂಡಿ ಅಂದ್ರೆ ಆಗಲ್ಲ, ಚಳಿ ಕೊರಿತೈತೆ ಕೈಯೆಲ್ಲ. ಭಾಳ ತಣ್ಣಗಲ್ತ. ನಡಿಯಪ್ಪತ್ಲಾಗ ಹೋಗೋಣ. ಆಗ ಪರಮೇಶ್ವರ, ಏನೋ ಇಲ್ಲಿ ಭದ್ರಾವತಿಗೆ ಬಂದ್ಬಿಟ್ಟಿದ್ರಿ ನೀವು. ನಾವು ಭದ್ರಾವತಿ BRP ಡ್ಯಾಮ್ ನೋಡ್ಕೊಂಡು ಅತ್ಲಾಗ ಭದ್ರಾವತಿಗೆ ಬಂದವಪ್ಪ. ನೋಡ್ರಿ ಎಷ್ಟು ಧಾರಾಕಾರ ಮಳೆ ಸುರಿದೋಗ್ತೈತೆ ಅತ್ಲಾಗೆ.
ಭದ್ರಾ ಡ್ಯಾಮಿನ ನೀರು ಬಿಡುಗಡೆ ಮಾಡೋದಾರಲ್ಲ ನೋಡ್ರಿ, ಭದ್ರಾವತಿ ಬ್ರಿಡ್ಜು ಒಂದು ಮುಳುಗಡೆ ಆಗ್ಬಿಟ್ಟೈತೆ. ಇನ್ನೊಂದು ಹೊಸದು ಸ್ಟೀಲ್ ಬ್ರಿಡ್ಜ್ ಐತೆ ನೋಡ್ರಿ, ಅದು ನೋಡ್ರಿ ಅಲ್ಲಿ ಹಂಗೆ ಕಾಣ್ತೈತೆ ನೋಡ್ರಿ ಅಲ್ಲಿ. ಉಂಕಂಡ್ಲೆ ಪಟ್ರೇಶಿ, ನನಗೂ ನೋಡಿ 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 ಸಾಕಾಗ್ಬಿಡ್ತು ನೋಡಪ್ಪ. ಈ ವರ್ಷ ನೀರು ಯಾವ ವರ್ಷ ನೋಡೇ ಇರಲಿಲ್ಲ. ಪ್ರತಿ ವರ್ಷನೂ ಒಂದು ಬ್ರಿಡ್ಜ್ ಮುಳುಗೋಗುತ್ತೆ, ಇನ್ನೊಂದು ಬ್ರಿಡ್ಜಲ್ಲಿ ಭದ್ರಾವತಿ ಸಂಚಾರ ನಡೆಯುತ್ತೆ. ನೋಡಪ್ಪ ಎಷ್ಟೋ ನೀರು. ಭದ್ರಾವತಿ ನದಿ ಅಕ್ಕಪಕ್ಕ ಇರ್ತಾರಲ್ಲ ಅವ್ರಿಗೆಲ್ಲ ಮನೆಯೆಲ್ಲ ಮುಳುಗೋಗಿದಾವಪ್ಪ. ರೋಡ್ಗೆಲ್ಲ ನೀರು ಬಂದ್ಬಿಟ್ಟೈತೆ ಪೆಟ್ರೋಲ್ ಬಂಕ್ ಹತ್ರ ಅಲ್ಲಿ. ಏನು ಮಾಡೋಕ್ಕಾಗಲ್ಲ ಕಣ್ಲೆ ಪರಮೇಶಿ. ಪ್ರತಿ ವರ್ಷ ಇದ್ದಿದ್ದೆ, ಈ ವರ್ಷ ಸಿಕ್ಕಾಪಟ್ಟೆ ಮಳೆ ನೋಡಪ್ಪ. ಅಂತಿಂತ ಮಳೆ ಈ ಸರಿ ಬಂದಿರೋದು. ಅದಕ್ಕೆ ನೋಡು, ಎರಡೇ ತಿಂಗಳಲ್ಲಿ ಡ್ಯಾಮು ತುಂಬ ಹೋಗ್ಬಿಡ್ತು ಅತ್ಲಾಗೆ. ಎಲ್ಲ ಕಡೆಯಿಂದ ಬರೋದೇನು ಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡೋದೇನು. ಅಬ್ಬಬ್ಬಬ್ಬಬ್ಬ, ಭಾಳ ವೈಭವನಪ್ಪ ಭದ್ರಾ ಜಲಾಶಯದ್ದು, ಭಾರಿ ವೈಭವ. ಈ ಭದ್ರಾ ಡ್ಯಾಮಿಂದ ಎಷ್ಟೋ ಜನ ರೈತರಿಗೆ, ನೌಕರರಿಗೆ, ಜನಗಳಿಗಂತೂ ಭಾಳ ಅನುಕೂಲ. ಕುಡಿಯೋಕೆ ನೀರು ಸಿಗುತ್ತೆ, ಕರೆಂಟ್ ಉತ್ಪಾದನೆ ಆಗುತ್ತೆ, ಎಷ್ಟೋ ಫ್ಯಾಕ್ಟ್ರಿಗಳಿಗೆ ನೀರು ಕೊಡ್ತಾರೆ ಅತ್ಲಾಗೆ. ಅಬ್ಬಬ್ಬಬ್ಬ, ಮನೋರಂಜನೆಗಂತೆ ಈ ಭದ್ರಾ ಡ್ಯಾಮ್ ಇರೋದಕ್ಕೆ ಎಷ್ಟೋ ಅನುಕೂಲ ಕಣಜ ರಂಗಜ. ನಿಜವಾಗ್ಲೂ ಭದ್ರಾವತಿ ಶಿವಮೊಗ್ಗದಲ್ಲಿರೋರು ಪುಣ್ಯ ಮಾಡಿದ್ದಾರೆ. ಮುತ್ನಂತ ಮಾತಾಡಿದೆ ಕಣ ಪಟ್ರಾಶಿ, ಮುತ್ನಂತ ಮಾತಾಡಿದೆ. ಇನ್ನು ಈಗ ಬಾಗಿನಾರ್ಪಣೆ ಮಾಡೋದು, ಗಂಗಾ ಪೂಜೆ ಮಾಡೋದು ಇನ್ನು ಶುರು. ಒಬ್ಬೊಬ್ಬರೇ ಬರೋದು, MP MLAಗಳು ಬರೋದಂತೆ, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಬರೋದಂತೆ. ಬಾಗಿನಾರ್ಪಣೆ ಮಾಡಿ ಪೂಜೆ ಮಾಡಿ ಹೋಗ್ತಿರ್ತಾರಪ್ಪ ಅತ್ಲಾಗೆ ಭದ್ರಾ ಜಲಾಶಯಕ್ಕೆ. ಬರಲಿ ಬಿಡಪ್ಪ, ಆನಂತ ಈ ಗಂಗಾದೇವಿಗೆ ಜನಗಳು ನಾನಾ ಕಡೆಯಿಂದ ಬಂದು ಬಾಗಿನಾರ್ಪಣೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ಲಿ ಅತ್ಲಾಗೆ. ಎಲ್ಲರಿಗೂ ಒಳ್ಳೇದಾಗಂಗೆ ಆಗಲಿ. ರೈತರಿಗೆ ಅನುಕೂಲ ಆದರೆ ಸಾಕಪ್ಪ ಭದ್ರಾ ಡ್ಯಾಮಿಂದ. ರೈತರು ಬದುಕಿದ್ರೆ ನಾವೆಲ್ಲ ಬದುಕ್ದಂಗೆ. ರಂಗಜ, ಪುಟ್ರಂಗಜಿ ಚೆನ್ನಾಗೈತೆ. ಹೂನಪ್ಪ ಚೆನ್ನಾಗವಳೆ. ಅವಳು ಭದ್ರಾ ಡ್ಯಾಮ್ ನೋಡಕ್ ಬರ್ತೀನಿ ಅಂತ ಹೇಳಿದ್ದಲ್ಲಾಗೆ. ನಾನು ಸಿಕ್ಕಾಪಟ್ಟೆ ಅತ್ಲಾಗ ಮಳೆ ಆಗ್ತೈತೆ ಕಣೆ, ನಾನೇ ಒಂದು ದಿವಸ ಕರ್ಕೊಂಬರ್ತೀನಿ ಅಂತ ಹೇಳಿ ಮನೆಗಿರಿಸಿ ಬಂದೀನಿ ಅತ್ಲಾಗೆ. ಹಂಗೆ ಸುಮ್ಮನೆ ಇರೋದ ಪುಟ್ರಂಗಜ್ಜಿ. ನೋಡು, ಮನೆ ಮಂದಿನ ಅವ್ರ ಫ್ರೆಂಡ್ಸ್ ಕರ್ಕೊಂಬಂದು ಭದ್ರಾ ಡ್ಯಾಮ್ ನೋಡ್ಕೊಂಡು ಹೋಗಿ ಬಂದೇ ಬರುತ್ತೆ ನೋಡು. ಅದಕ್ಕೇನಂತಪ್ಪ, ಫ್ರೆಂಡ್ಸ್ ಎಲ್ಲ ಬಂದು ಪುಟ್ರಂಗಜ್ಜಿನ ಸೇರ್ಕೊಂಡು ಆ ಫ್ರೆಂಡ್ಸ್ ಕರ್ಕೊಂಬಂದು ಭದ್ರಾ ಡ್ಯಾಮ್ನ ನೋಡ್ಕೊಂಡ್ರೆ ನನಗೇನು ಅಭ್ಯಂತರ ಇಲ್ಲಪ್ಪ. ಇನ್ನು ಖುಷಿನೇ ಆಗುತ್ತೆ ಅತ್ಲಾಗೆ. ಹಂಗಂತೀರಿ, ಬರಲಿ ಬಿಡತ್ಲಾಗೆ. ಪುಟ್ರಂಗಜ್ಜಿ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ನೋಡ್ಕೊಂಡು ಹೋಗ್ಲಿ, ನಮಗೂ ಖುಷಿನೇ ಅತ್ಲಾಗೆ. ಪುಟ್ರಂಗಜ್ಜಿ ಬಂದು ಭದ್ರಾ ಡ್ಯಾಮ್ ನೋಡಿದ್ರೆ ನಮಗೂ ಖುಷಿನೇ. ನೋಡಿದ್ರೆ ಭದ್ರಾವತಿ ಡ್ಯಾಮ್ನ, BRP ಡ್ಯಾಮು, ಭದ್ರಾ ಜಲಾಶಯನ ನೋಡಿಲ್ಲ ಅಂತಂದ್ರೆ ಬಂದು ನೋಡ್ಕೊಂಡು ಹೋಗ್ರಿ. ಭಾಳ ಅದ್ಭುತವಾದ ಡ್ಯಾಮು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ರಪ್ಪೋ.